ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವಾಗ ನನ್ನ ಕೈಯಲ್ಲಿರೋದೇನು ಅಂದರೆ 100% ನೀವು ಕೂಡ ಹೇಳ್ತೀರಾ ಆಪಲ್ ವಿಷನ್ ಪ್ರೋ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ನಾವು ಅನ್ಬಾಕ್ಸಿಂಗ್ ವಿಡಿಯೋನು ಕೂಡ ಮಾಡಿದ್ವಿ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿದ್ದಾದ್ಮೇಲೆ ಈ ವಿಡಿಯೋನ ನೋಡಿ. ಆ ವಿಡಿಯೋ ನೋಡಿದ್ದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೊಂದು ಐಡಿಯಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ವಿಡಿಯೋನ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಈ ವಿಡಿಯೋದಲ್ಲಿ ಆಪಲ್ ವಿಷನ್ ಪ್ರೋ ಬಗ್ಗೆ ಇನ್ ಡೆಪ್ತ್ ಆಗಿ ಮಾತಾಡೋಣಂತೆ. ಅಂದ್ರೆ ಇದರಿಂದ ಏನು ಯೂಸ್ ಆಗುತ್ತೆ, ಇದನ್ನ ಯಾರು ಯೂಸ್ ಮಾಡಬೇಕು, ಇದು ತಗೊಳ್ಳೋ ಅವಶ್ಯಕತೆ ಇದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಮೇನ್ ವಿಡಿಯೋ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನೋಡಿದೀರಾ ಅಂದ್ರೆ ಆಪಲ್ ವಿಷನ್ ಪ್ರೋ ಬಗ್ಗೆ ನಿಮಗೊಂದು ಐಡಿಯಾ ಆದ್ರೆ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವಿಷನ್ ಪ್ರೋ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಇದನ್ನ ನಾನು ಒಂದಿನ 2 ದಿನ ಆ ರೀತಿಯಾಗೆಲ್ಲ ಏನು ಯೂಸ್ ಮಾಡಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 1-2 ಗಂಟೆ ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮಾಡಿದ್ದಾದ್ಮೇಲೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ನಿಮ್ಮ ಹತ್ರ ಪ್ರಾಂಪ್ಟ್ ಆಗಿ ಮಾತಾಡಬೇಕು ಅಂದ್ರೆ ಈ ವಿಷನ್ ಪ್ರೋ ಲಾಂಚ್ ಮಾಡಿದ್ರಲ್ಲ, ಲಾಂಚ್ ಮಾಡಿದಾಗ ಹೆವಿಯಾಗಿ ಹೈಪ್ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವಾಗ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ ಆಪಲ್ ಕಂಪ್ನಿಯವರು ಹೆವಿಯಾಗಿ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥದ್ದು ಇದ್ರಲ್ಲಿ ಏನಿರುತ್ತೆ. ಈಗಾಗಲೇ ಎಷ್ಟೋ AR VR ಗ್ಲಾಸಸ್ ಇದೆ. ಆ AR VR ಗ್ಲಾಸಸ್ಗೆ ಕಂಪೇರ್ ಮಾಡಿದ್ರೆ ಈ ಆಪಲ್ ವಿಷನ್ ಪ್ರೋ ಅಲ್ಲಿ ಅಂತ ಸ್ಪೆಷಲ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ನಿಜವಾಗ್ಲೂ ಈ ಆಪಲ್ ವಿಷನ್ ಪ್ರೋ ಯೂಸ್ ಮಾಡಿದಾದ್ಮೇಲೆ ಗೊತ್ತಾಯ್ತು ಇದ್ರ ಪವರ್ ಏನು ಅಂತೇಳಿ. ನಿಜವಾಗ್ಲೂ ಬೇರೆ AR VR ಗ್ಲಾಸಸ್ಗೆ ನೀವು ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಅದೇ ಬೇರೆ ಡಿಫ್ರೆಂಟ್. ಈ ಆಪಲ್ ಪ್ರೋನೇ ಕಂಪ್ಲೀಟ್ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಕಂಪೇರ್ ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ನಾನೇ ಕಳೆದೋಗ್ಬಿಟ್ಟಿದ್ದೀನಿ, ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತಾನೆ ಹೇಳ್ಬೋದು. ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ಲ, ಆ ಫೋಟೋಸ್ ವಿಡಿಯೋಸ್ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಲ್ಲ ನಿಜವಾಗ್ಲೂ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಇದರಲ್ಲಿ 1-2-3 ಫೀಚರ್ಸ್ ಇರುತ್ತೆ. ಆ ಫೀಚರ್ಸ್ ಯೂಸ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಾವು ನಮ್ಮ ಮನೆಯಲ್ಲಿದ್ದರೂ ಕೂಡ ಎಲ್ಲೋ ಯಾವುದೋ ಬೇರೆ ಪ್ಲೇಸಿಗೆ ಬಂದಿದ್ದೀವಿ, ಸೊ ಆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲ್ ನಿಮಗೆ ಬರುತ್ತೆ. ಇವಾಗ ನಾನು ನಿಮಗೆಲ್ಲ ಹೇಳ್ಬೋದು ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಇದ್ರ ಬಗ್ಗೆ ಐಡಿಯಾ ಸಿಗಬೇಕು ಅಂದರೆ ಒಂದೇ ಸಲನಾದರೂ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದನ್ನು ನೀವು ಹಾಕೊಂಡು ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆಪಲ್ ವಿಷನ್ ಪ್ರೋ ಪವರ್ ಏನು ಅಂತೇಳಿ. ಇವಾಗ ನಾನು ನಿಮಗೆ ರಿಯಲ್ ಫೋಟೋಸ್ ರಿಯಲ್ ವಿಡಿಯೋಸ್ ತೋರಿಸ್ತಾ ಇಲ್ಲ, ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಟೈಮ್ ತುಂಬಾನೇ ಕಮ್ಮಿ ಇದೆ. ಒಂದು 2 ಅವರ್ಸಲ್ಲಿ ನಾವು ಇದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಟೈಮು ಕೂಡ ನಮ್ಮ ಹತ್ರ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಬೇರೆ ವಿಡಿಯೋಸ್ ಹಾಕ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆವಾಗ ನಿಮಗೊಂದು ಐಡಿಯಾ ಇರುತ್ತೆ ಆಪಲ್ ವಿಷನ್ ಪ್ರೋ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವಿಷನ್ ಪ್ರೋ ಹಾಕೊಂಡಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ಸಖತ್ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಕಡ್ತ ಆಗೋದು, ಹಾಗೆ ಬಂದ್ಬಿಟ್ಟು ಭಾರ ಆಗೋದು ಆ ರೀತಿಯಾಗಿ ನಿಮಗೆ ಏನು ಅನ್ಸೋದಿಲ್ಲ. ಸ್ಟಾರ್ಟಿಂಗ್ ನಿಮಗೆ ಒಂದು ಸ್ವಲ್ಪ ಆ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ, ನಿಧಾನಕ್ಕೆ ಬರ್ತಾ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಒಂದಿನ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ದೀರಾ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಕಂಫರ್ಟಬಲ್ ಆಗಿದೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಇದನ್ನ ನೀವು ಮೇನ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ ಮೇಲ್ಗಡೆ ನಿಮಗೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೊಂದು ಇಂಟರ್ಫೇಸ್ ಆದ್ರೆ ಓಪನ್ ಆಗುತ್ತೆ. ಇವಾಗ ನಾನು ಫೀಲ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಪ್ಸ್ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಕಾಣಿಸೋದಿಲ್ಲ, ನನಗೆ ಕಂಪ್ಲೀಟ್ ಆಪ್ಸ್ ಇವಾಗ ಏರಲ್ಲ ಆದ್ರೆ ಕಾಣಿಸ್ತಾ ಇದೆ. ಇದನ್ನ ಮೇನ್ ಆಗಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇಂಟರ್ಫೇಸ್ ಈ ರೀತಿಯಾಗಿ ಇರುತ್ತೆ. ಇವಾಗ ನನಗೂ ಕೂಡ ಅದೇ ರೀತಿ ಇಂಟರ್ಫೇಸ್ ಇದೆ ಅಂತಾನೆ ಹೇಳ್ಬೋದು. ಇಷ್ಟು ಆಪ್ಸ್ ಅಲ್ಲಿ ನೀವು ಯಾವುದಾದ್ರೂ ಒಂದು ಆಪ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ನಿಮ್ಮ ಕಣ್ಣು ಐಬಾಲ್ ಏನಿರುತ್ತಲ್ಲ, ಇವಾಗ ಬ್ಲಾಕ್ ಕಲರ್ ನಿಮ್ಮ ಬಾಲ್ ಏನಿರುತ್ತಲ್ಲ ಐಬಾಲ್, ಅದು ಜಸ್ಟ್ ನೀವು ಯಾವುದಾದ್ರೂ ಒಂದು ಆಪ್ ಮೇಲೆ ನೋಡ್ಬೇಕು. ಇವಾಗ ನೀವು ಸೆಟ್ಟಿಂಗ್ಸ್ ಮೇಲೆ ನೋಡಿದ್ರೆ ಸೆಟ್ಟಿಂಗ್ಸ್ ಹೈಲೈಟ್ ಆಗುತ್ತೆ, ಫೋಟೋಸ್ ನೋಡಿದ್ರೆ ಫೋಟೋಸ್ ಹೈಲೈಟ್ ಆಗುತ್ತೆ, ಆಪ್ ಸ್ಟೋರ್ ನೋಡಿದ್ರೆ ಆಪ್ ಸ್ಟೋರ್ ಹೈಲೈಟ್ ಆಗುತ್ತೆ. ಅದು ನೋಡಿದಾದ್ಮೇಲೆ ಜಸ್ಟ್ ನೀವು ಒಂದ್ಸಲ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಪ್ ಅನ್ನೋದು ಓಪನ್ ಆಗುತ್ತೆ, ಇಷ್ಟು ದೊಡ್ಡದಾಗಿ ಓಪನ್ ಆಗುತ್ತೆ. ಅದೇ ರೀತಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಕೆಳಗಡೆ ನಿಮಗೊಂದು ಕ್ಲೋಸ್ ಬಟನ್ ಆದ್ರೆ ಇರುತ್ತೆ. ಆ ಕ್ಲೋಸ್ ಬಟನ್ ಮೇಲೆ ನೀವು ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ಆ ಒಂದು ಆ್ಯಪ್ ಕ್ಲೋಸ್ ಆಗುತ್ತೆ. ಇವಾಗ ನೀವು ಫೋಟೋಸ್ ಆ್ಯಪ್ ಅಲ್ಲಿ ಯಾವುದಾದ್ರೂ ಒಂದು ಆ್ಯಪ್ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ನಿಮಗೊಂದು ಆರೋ ಮಾರ್ಕ್ ಆದ್ರೆ ಇರುತ್ತೆ, ಅದನ್ನ ಇಟ್ಕೊಂಡು ನೀವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ದೀರಾ ಅಂದ್ರೆ ನಿಮಗೊಂದು ದೊಡ್ಡ ಫೋಟೋ ಆದ್ರೆ ಕಾಣಿಸುತ್ತೆ. ಆ ಫೋಟೋ ನಿಮಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಅದನ್ನ ಸಣ್ಣದು ಮಾಡ್ಬೋದು, ಹಾಗೆ ಬಂದ್ಬಿಟ್ಟು ಆ ಒಂದು ಫೋಟೋನ ತೆಗಿಬೋದು. ಈ ರೀತಿಯಾಗಿ ಒಂದು ಆ್ಯಪ್ ನ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಆ್ಯಪ್ ನ ನೀವು ಯೂಸ್ ಮಾಡ್ಕೋಬಹುದು. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ನನಗೆ ನೋಟ್ಸ್ ಆ್ಯಪ್ ಆದ್ರೆ ಓಪನ್ ಆಗಿದೆ. ನೋಟ್ಸ್ ಆ್ಯಪ್ ನೋಡೋದಕ್ಕೆ ಒಂದು ರೀತಿ ಚೆನ್ನಾಗಿದೆ, ಒಂದು ರೀತಿ ಒಂದು 100 ಇಂಚ್ ಸ್ಕ್ರೀನ್ ನನ್ನ ಮುಂದೆ ಇದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿದೆ ಅಂತಾನೆ ಹೇಳ್ಬೋದು. ಈ ವಿಷನ್ ಪ್ರೋ ಅಲ್ಲಿ ನನಗೆ ಪರ್ಸನಲಿ ಯಾವ್ದಾದ್ರು ಒಂದು ಫೀಚರ್ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆಯಾ ಅಂದ್ರೆ ಅದು ಎನ್ವಿರಾನ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಎನ್ವಿರಾನ್ಮೆಂಟ್ಸ್
ಪಾಯಿಂಟ್ಸ್ ಅಂದರೆ ಮೇಲ್ಗಡೆ ನಿಮಗೊಂದು ಕ್ರೋನ್ ಇರುತ್ತೆ. ಈ ಒಂದು ಕ್ರೋನ್ನ ಜಸ್ಟ್ ನೀವು ಈ ರೀತಿಯಾಗಿ ರೊಟೇಟ್ ಮಾಡಿದ್ದೀರಾ ಅಂದರೆ ಇವಾಗ ಕಂಪ್ಲೀಟ್ ಇಂಟರ್ಫೇಸ್ ನನಗೆ ಹೆಂಗಿದೆ ಗೊತ್ತಾ, ಅಲ್ಲಿ ಚಂದ್ರ ಇದೆ, ಇಲ್ಲಿ ಮೇಲೆಲ್ಲ ನೋಡಿದ್ದೀರಾ ಅಂದರೆ ನಕ್ಷತ್ರ ಇದೆ, ಕಂಪ್ಲೀಟ್ ನಕ್ಷತ್ರ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಸೈಡಲ್ಲೆಲ್ಲ ನೋಡಿದ್ರೆ ನನಗೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದೆ, ಹಿಂದೆಗಡೆ ಎಲ್ಲ ನೋಡಿದ್ರೆ ಒಂದು ಬೆಟ್ಟ ಇದೆ, ಅಲ್ಲಿ ನನಗೆ ಒಂದು ಬೆಟ್ಟ ಇದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಕ್ಸ್ಪೀರಿಯನ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಕೈಯು ಕೂಡ ಕಾಣಿಸ್ತಾ ಇದೆ. ಹಾಗೆ ಬಂದುಬಿಟ್ಟು ಕೆಳಗಡೆ ನೋಡಿದ್ರೆ ನೆಲ ಇದೆ. ಎಷ್ಟು ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ನಿಜವಾಗ್ಲೂ ಇವಾಗ ನನಗೆ ಕ್ಯಾಮ್ರಾನು ಕೂಡ ಕಾಣಿಸ್ತಾ ಇಲ್ಲ, ಆ ರೀತಿಯಾಗಿದೆ. ಇವಾಗ ಮತ್ತೆ ನಾನು ಆ ಇಂಟರ್ಫೇಸಿಂದ ಹೊರಗೆ ಬರಬೇಕು ಅಂದರೆ ಜಸ್ಟ್ ಕ್ರೋನ್ನ ಕಂಪ್ಲೀಟಾಗಿ ನಾನು ರೊಟೇಟ್ ಮಾಡಿದ್ದೀನಿ ಅಂದರೆ ಇವಾಗ ಮತ್ತೆ ನಾನು ನನ್ನ ಸ್ಪೇಸಿಗಾದರೆ ಬಂದೆ, ನನಗೆ ಕ್ಯಾಮ್ರಾ ಕಾಣಿಸ್ತಾ ಇದೆ, ಎಲ್ಲನೂ ಕೂಡ ಕಾಣಿಸ್ತಾ ಇದೆ. ಇದನ್ನು ನೀವು ಕಂಪ್ಲೀಟ್ ರೊಟೇಟ್ ಮಾಡಿದ್ದೀರಾ ಅಂದರೆ ನಿಮಗೆ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸಿಗಾದರೆ ಕರ್ಕೊಂಡೋಗುತ್ತೆ. ಇಲ್ಲಿ ನಿಮಗೆ ತುಂಬ ಎನ್ವಿರಾನ್ಮೆಂಟ್ಸ್ ಇರುತ್ತೆ, ಚಂದ್ರ ಇರುತ್ತೆ, ಹಾಗೆ ಬಂದುಬಿಟ್ಟು ಬೇರೆ ಬೇರೆ ಎನ್ವಿರಾನ್ಮೆಂಟ್ಸು ಕೂಡ ಇರುತ್ತೆ. ನೀವು ಚಂದ್ರನ ಮೇಲೆ ಹೋಗಿಲ್ಲ ಅಂದರೆ ಆರಾಮಾಗಿ ನೀವು ಚಂದ್ರನ ಮೇಲೂ ಕೂಡ ಹೋಗ್ಬೋದು. ಈ ರೀತಿಯಾಗಿ ತುಂಬಾ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಇಂಟರ್ಫೇಸ್ ಇದೆ, ಹಾಗೆ ಬಂದುಬಿಟ್ಟು ಡಿಫ್ರೆಂಟ್ ಆ್ಯಪ್ಸು ಕೂಡ ಇದೆ. ನನಗೆ ಪರ್ಸ್ನಲಿ ಇಷ್ಟ ಆಗಿರೋದು ಈ ಎನ್ವಿರಾನ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಎನ್ವಿರಾನ್ಮೆಂಟ್ಸ್ ನನಗೆ ತುಂಬಾ ಇಷ್ಟ ಆಗಿದೆ. ಆಪಲ್ ಕಂಪ್ನಿಯವರು ಮೇಯ್ನ್ ಆಗಿ ಹೈಲೈಟ್ ಮಾಡ್ತಾ ಇರೋದು ವರ್ಕ್ ಸ್ಪೇಸ್ ಅಂತಲೇ ಹೇಳ್ಬೋದು. ವರ್ಕ್ ಸ್ಪೇಸ್ ನನಗೂ ಕೂಡ ತುಂಬಾ ಇಷ್ಟ ಆಗಿದೆ. ಏನಪ್ಪ ಇದು ವರ್ಕ್ ಸ್ಪೇಸ್ ಅಂದರೆ ಇವಾಗ ನೀವು ಟೇಬಲ್ ಮೇಲೆ ಇದ್ದೀರಾ ಅಂತ ಇಟ್ಕೊಳ್ಳಿ, ನೀವು 4-5 ಇಂಟರ್ಫೇಸ್ನ ಓಪನ್ ಮಾಡ್ಕೋಬೋದು. ಇವಾಗ ನನ್ನ ಮುಂದೆ ನೋಟ್ಸ್ ಇದೆ, ಇಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡ್ಕೋಬೋದು, ಇಲ್ಲಿ ಇನ್ಸ್ಟಾಗ್ರಾಮು, ಇಲ್ಲಿ ಟ್ವಿಟರು, ಇಲ್ಲಿ ವಾಟ್ಸಪ್ಪು. ಸೊ ಈ ರೀತಿಯಾಗಿ ನಾನೊಂದು 5 ಸ್ಕ್ರೀನ್ ಓಪನ್ ಮಾಡ್ಕೋಬೋದು. 5 ಸ್ಕ್ರೀನು ಕೂಡ ನಾನು ಯೂಸ್ ಮಾಡ್ಬೋದು. ಇವಾಗ ಮುಂದೆಗಡೆ ಯೂಟ್ಯೂಬ್ ಇದೆ ಅಂತ ಇಟ್ಕೊಳ್ಳಿ, ಕೈನ ನಾನು ಈ ರೀತಿಯಾಗಿ ಮಾಡಿ ಹಿಂಗೆ ಮೇಲ್ ಮಾಡಿದ್ದೀನಿ ಅಂದರೆ ನನಗೆ ಯೂಟ್ಯೂಬ್ ಸ್ಕ್ರೋಲ್ ಆಗುತ್ತೆ. ಹಿಂಗೆ ನೋಡಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮ್ ಹೈಲೈಟ್ ಆಗುತ್ತೆ, ಇನ್ಸ್ಟಾಗ್ರಾಮ್ನ ನಾನು ವರ್ಕ್ ಮಾಡ್ಬೋದು. ಹಿಂಗೆ ನೋಡಿದ್ರೆ ಇಲ್ಲಿ ವಾಟ್ಸಪ್ ಇರುತ್ತೆ, ವಾಟ್ಸಪ್ನ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ 4-5 ಇಂಟರ್ಫೇಸ್ ಇರುತ್ತೆ. ಎಲ್ಲ ಇಂಟರ್ಫೇಸ್ನು ಕೂಡ ನೀವು ಅಟ್ ಎ ಟೈಮ್ ಯೂಸ್ ಮಾಡ್ಬೋದು. ಇದನ್ನು ಇವರು ಮೇಯ್ನ್ ಆಗಿ ವರ್ಕ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ನಿಜವಾಗ್ಲೂ ಇವಾಗ ನಾನೊಂದು 3 ಆ್ಯಪ್ ಹಾಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಒಂದು ಯೂಟ್ಯೂಬ್ ಇದೆ, ಇಲ್ಲಿ ಬಂದುಬಿಟ್ಟು ನೋಟ್ಸ್ ಇದೆ, ಇಲ್ಲಿ ಬಂದುಬಿಟ್ಟು ಫೋಟೋಸ್ ಆ್ಯಪ್ ಇದೆ. ನಿಜವಾಗ್ಲೂ ನಾನು ಯಾವ ಸೈಡ್ ನೋಡಿದ್ರು ಕೂಡ ನನಗೆ ಒಂದೊಂದು ಇಂಟರ್ಫೇಸ್ ಆದರೆ ಕಾಣಿಸ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ, ಮಲ್ಟಿ ವರ್ಕ್ ಮಾಡ್ತೀರಾ ಅಂದರೆ ಈ ಒಂದು ಇಂಟರ್ಫೇಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಪ್ಯಾನೋರಮಾ ಫೋಟೋಸ್ ಇರುತ್ತಲ್ಲ, ಅಂದರೆ ನೀವು ವೈಡ್ ಆಗಿ ಒಂದು ಫೋಟೋನ ರೆಕಾರ್ಡ್ ಮಾಡ್ತೀರಲ್ಲ, ಸೊ ಅದನ್ನು ನೀವು ಕಂಪ್ಲೀಟ್ ಆಗಿ ಶೂಟ್ ಮಾಡಿ ಅದನ್ನು ನೀವು ವಿಷನ್ ಪ್ರೋಗೆ ಹಾಕ್ಬಿಟ್ಟು ಅದನ್ನೇನಾದರೂ ನೋಡಿದ್ದೀರಾ ಅಂದರೆ ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು 100 ಇಂಚಸ್ 200 ಇಂಚಸ್ ಸ್ಕ್ರೀನ್ ಇದ್ದರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೋ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನಿಮಗೆ ಆ ಒಂದು ಪ್ಯಾನೋರಮಾ ಆದರೆ ಕಾಣಿಸುತ್ತೆ. ಅಂದರೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವಾಗ ಹತ್ತಿರದಲ್ಲಿದ್ದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾವ ರೀತಿ ಇರುತ್ತೋ ಆ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಒಂದು ಪ್ಯಾನೋರಮಾ ಫೋಟೋಸ್ ಅಲ್ಲಾದರೆ ಸಿಗುತ್ತೆ. ಇನ್ನೊಂದು ಆಪಲ್ ಕಂಪ್ನಿಯವರು ಇದರಲ್ಲಿ ಇನ್ನೂ ಒಂದು ಮೇಯ್ನ್ ಆಗಿ ಹೈಲೈಟ್ ಮಾಡ್ತಾ ಇದ್ದಾರೆ, ಪರ್ಸೋನಾ ಅಂತೇಳಿ. ಏನಪ್ಪ ಇದು ಪರ್ಸೋನಾ ಅಂದರೆ ಇವಾಗ ನೀವು ಇದನ್ನ ಹಾಕೊಂಡು ವಿಡಿಯೋ ಕಾಲ್ ಮಾಡ್ಬೋದು. ವಿಡಿಯೋ ಕಾಲ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂದರೆ ಯಾರಾದರೂ ಇವಾಗ ಮ್ಯಾಕ್ ಬುಕ್ಕಲ್ಲಿ ಇಲ್ಲಾಂದರೆ ಐಫೋನಲ್ಲಿ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ ಅಂದರೆ ಅವ್ರ ಫೇಸ್ ನಮಗೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಅವರು ಕೂಡ ವಿಷನ್ ಪ್ರೋ ಇಂದಾನೆ ನಮಗೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸಂಬಂಧಪಟ್ಟ ಒಂದು ಅನಿಮೇಟೆಡ್ ವಿಡಿಯೋ ಕಾಣಿಸುತ್ತೆ. ಅದನ್ನು ಇವರು ಪರ್ಸೋನಾ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಇದನ್ನು ನೀವು ಹಾಕೊಂಡಿದ್ದಾದ್ಮೇಲೆ ನಿಮ್ಮ ಫೇಸ್ನು ಕೂಡ ಅದು ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿಬಿಟ್ಟು ಒಂದು ಅನಿಮೇಟೆಡ್ ವಿಡಿಯೋ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಒಂದು ಫೋಟೋಸ್ ನಿಮಗೆ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಇದನ್ನು ಅವರು ಪರ್ಸೋನಾ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದ್ಸಲ ಸ್ಕ್ಯಾನ್ ಮಾಡಿದ್ದೀರಾ ಅಂದರೆ ನಿಮ್ಮ ಕೈ ಹಾಗೆ ಬಂದ್ಬಿಟ್ಟು ನಿಮ್ಮ ಮುಖನ ಇದು ಕ್ಲೀನಾಗಿ ಡ್ರಾ ಮಾಡುತ್ತೆ, ಒಂದು ಪಿಕ್ಚರ್ನ ಇದು ತಯಾರು ಮಾಡುತ್ತೆ. ವಿಡಿಯೋ ಕಾಲ್ ಮಾಡಿದಾಗ ಈ ಒಂದು ಪರ್ಸೋನಾ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇವಾಗ ನೀವು ಮ್ಯಾಕ್ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಮ್ಯಾಕ್ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಆ ಡಿಸ್ಪ್ಲೇ ಏನಿರುತ್ತಲ್ಲ ಆ ಡಿಸ್ಪ್ಲೇ ತುಂಬ ದೊಡ್ಡ ಡಿಸ್ಪ್ಲೇ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಿಮಗೆ ವರ್ಕ್ ಸ್ಪೇಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ವಿಡಿಯೋ ಎಡಿಟ್ ಮಾಡ್ತಿದ್ದೀರಾ, ಜಸ್ಟ್ ನೀವು ಮ್ಯಾಕ್ ಈ ರೀತಿಯಾಗಿ ಸ್ಕ್ರೀನ್ ಓಪನ್ ಮಾಡಿದ್ದೀರಾ ಅಂದರೆ ಆ ಕಂಪ್ಲೀಟ್ ಡಿಸ್ಪ್ಲೇ ಇದಕ್ಕೆ ಸಿಂಕ್ ಆಗಿಬಿಟ್ಟು ನಿಮಗೆ ದೊಡ್ಡ ಡಿಸ್ಪ್ಲೇ ಆಗುತ್ತೆ. ಒಂದು 100 ಇಂಚ್ ಟಿವಿ ನಿಮ್ಮ ಮುಂದೆ ಇದ್ದರೆ ಯಾವ ರೀತಿ ಇರುತ್ತೋ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಇದು ವರ್ಕ್ ಮಾಡ್ಕೊಳೋರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆಪಲ್ ಕಂಪ್ನಿಯವರು ಸ್ಪೆಷಲ್ ಆಗಿ ಒಂದು ಆ್ಯಪ್ನ ತಯಾರು ಮಾಡಿದ್ದಾರೆ, ಎನ್ಕೌಂಟರ್ ಡೈನೋಸರ್ ಅಂತೇಳಿ. ಇದು ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಮೇಲ್ಗಡೆ ಇದೆ ಎನ್ಕೌಂಟರ್ ಡೈನೋಸರ್ ಅಂತೇಳಿ. ಇದನ್ನು ನೀವು ಓಪನ್ ಮಾಡಿಬಿಟ್ಟು ಕೈ ಈ ರೀತಿಯಾಗಿ ಇಟ್ಟಿದ್ದೀರಾ ಅಂದರೆ ಇವಾಗ ಚಿಟ್ಟೆ ಬಂದುಬಿಟ್ಟು ಇಲ್ಲಿ ಕೂರುತ್ತೆ, ಇಲ್ಲಿ ಬಂದುಬಿಟ್ಟು ಚಿಟ್ಟೆ ಆದರೆ ಕೂರುತ್ತೆ. ಒಂದು ಸ್ವಲ್ಪ ಹೊತ್ತು ಆಗಿದ್ದಾದ್ಮೇಲೆ ಒಂದು ದೊಡ್ಡ ಡೈನೋಸರ್ ಬರುತ್ತೆ. ಆ ಡೈನೋಸರ್ನ ನೀವು ಬೇಕಂದ್ರೆ ಹಿಂಗೆ ಫೀಲ್ ಮಾಡ್ಬೋದು, ಮುಟ್ಟೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಫೀಲ್ ಮಾಡಿದ್ರೆ ಅದು ಈ ರೀತಿಯಾಗೆಲ್ಲ ರಿಯಾಕ್ಟ್ ಆಗುತ್ತೆ. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಇದೆ ಅಂತಲೇ ಹೇಳ್ಬೋದು. ಇವಾಗ ನೀವು 3D ಮೂವೀಸ್ ನೋಡಿರ್ತೀರಲ್ಲ, 3D ಮೂವೀಸ್ ನೋಡ್ಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೋ ಆ ಎಕ್ಸ್ಪೀರಿಯನ್ಸ್ ಸೇಮ್ ಟು ಸೇಮ್ ಇರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ ಇಂಟರ್ಫೇಸು ಕೂಡ ಇಲ್ಲೆಲ್ಲ ಇವಾಗ ನನ್ನ ಮುಂದೆನೇ ಇದೆ ಅನ್ನಿಸ್ತಾ ಇದೆ, ಆದರೆ ಅಷ್ಟು ದೂರ ಇದೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ರೀತಿ ಸ್ಪೇಷಿಯಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬೇರೆ ಯಾವುದರಲ್ಲೂ ಕೂಡ ನಿಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಇದೆ ಅಂತಲೇ ಹೇಳ್ಬೋದು. ಇಷ್ಟು ಕೂಡ ಆಪಲ್ ವಿಷನ್ ಪ್ರೋ ಅಲ್ಲಿ ಮೇನ್ ಹೈಲೈಟೆಡ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಈ ಫೀಚರ್ಸ್ನ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಇದನ್ನು ಹೇಳಿದ್ದೀನಿ. ಇದಲ್ಲದೆ ಬೇರೆ ಇನ್ನೂ ಒಂದೆರಡು ಫೀಚರ್ಸ್ ಇದೆ. ಆ ಒಂದು 2 ಫೀಚರ್ಸ್ ನಮಗೆಲ್ಲ ಅಷ್ಟೆಲ್ಲ ಯೂಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಫೀಚರ್ಸ್ನ ಪರ್ಸನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾದ್ಮೇಲೆ ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ
ಶೇರ್ ಮಾಡ್ಕೊತಾ ಇದ್ದೀನಿ. ಲಿಟ್ರಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಾನು ಹೇಳದ್ನಲ್ಲ, ಇವಾಗ ನಾನು ಹೇಳ್ಬೋದು, ನೀವು ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡ್ತೀರಾ. ಏನಂದ್ರೆ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಮಾಡಿದಾಗ ಈ ವಿಷನ್ ಪ್ರೋ ಪವರ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮಾತ್ರ ನಾನು ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದಾದ್ಮೇಲೆ ಆಪಲ್ ಸ್ಟೋರ್ಸ್ ಅಲ್ಲಿ ಇದನ್ನ ಡೆಮೋಗೆ ಇಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಅವ್ರು ನಿಮಗೆಲ್ಲ ಹೇಳ್ಕೊಡ್ತಾರೆ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತೇಳಿ. 100% ಲೈಫಲ್ಲಿ ಒಂದ್ಸಲನಾದ್ರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಬ್ಬ ಟೆಕ್ ಯೂಟ್ಯೂಬರ್ ಆಗಿ ನಾನೇ ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದಕ್ಕೋಸ್ಕರ ಮೇನ್ ಹೈಲೈಟೆಡ್ ಫೀಚರ್ಸ್ ಏನಿದೆಯೋ ಆ ಒಂದು ಹೈಲೈಟೆಡ್ ಫೀಚರ್ಸ್ ನಾನು ನಿಮಗೆ ಹೇಳಿದ್ದೀನಿ. ಮತ್ತೆ ಇದನ್ನ ತಗೋಬೋದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಈ ವಿಷನ್ ಪ್ರೋ ಎಲ್ಲರಿಗೂ ಕೂಡ ಯೂಸ್ ಆಗೋದಿಲ್ಲ. ನನಗೆ ಯೂಸ್ ಆಗೋದಿಲ್ಲ. ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ ನೀವು ಒಂದು 2 ಗಂಟೆನೂ ಕೂಡ ಡೈಲಿ ಇದರಿಂದ ಯೂಸ್ ಆಗೋದಿಲ್ಲ. ಏನಂದ್ರೆ ಒಂದು ಸ್ವಲ್ಪ ಜನ ದೊಡ್ಡವ್ರು ಇರ್ತಾರೆ, ಅವ್ರಿಗೆ ಏನಂದ್ರೆ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹಾಗೆ ಬಂದ್ಬಿಟ್ಟು ತುಂಬಾ ಫ್ರೀ ಟೈಮ್ ಇತ್ತು ಅಂದ್ರೆ ಅವರಿಗೆ ಇದು ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಇದೆಷ್ಟು ಪ್ರೈಸ್ ಹತ್ತತ್ರ ನಿಮಗೆ 5 ಲಕ್ಷದವರೆಗೂ ಆಗುತ್ತೆ. ನಿಮಗೆ 3.5-4 ಲಕ್ಷದವರೆಗೂ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಯಿತು ಅಂದ್ರೆ 100% ನಿಮಗೆ 3.5 ಲಕ್ಷ ದಾಟುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋ ಅಂತ ಅವಶ್ಯಕತೆ ಆದ್ರೆ ಇಲ್ಲ. ನನಗೆ ಕೇಳಿದ್ರೆ ತಗೋಬೇಡಿ ಅಂತಾನೆ ಹೇಳ್ತೀನಿ. ಎಲ್ಲರಿಗೂ ಕೂಡ ಇದು ಯೂಸ್ ಆಗೋದಿಲ್ಲ. ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ, ಅವ್ರು ತಗೊಂತಾರೆ. 3.5 ಲಕ್ಷ ಕೊಟ್ಟು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋ ಅಷ್ಟು ಬಜೆಟ್ ನನಗನ್ನಿಸ್ತಂಗೆ ತುಂಬಾ ಜನರ ಹತ್ರ ಇರೋದಿಲ್ಲ. ನನಗೆ ಚಾನ್ಸ್ ಇದ್ರೂ ಕೂಡ ನಾನು ಇದನ್ನ ತಗೋಬೇಕು ಅಂದ್ರೆ 1-2 ಸಲ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಯೂಸ್ ಇತ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಹಂಗಂತ ಹೇಳ್ಬಿಟ್ಟು 3.5 ಲಕ್ಷ 4 ಲಕ್ಷ ಎಲ್ಲ ಕೊಟ್ಬಿಟ್ಟು ಇದ್ರ ಮೇಲೆ ಬಂಡವಾಳ ಹಾಕೋದಕ್ಕಾದ್ರೆ ಹೋಗ್ಬೇಡಿ. ನಮ್ಮ ಇಂಡಿಯಾದಲ್ಲಿ ಮತ್ತೆ ಒಂದು ಹೊಸ ವಿಷನ್ ಪ್ರೋನ ಲಾಂಚ್ ಮಾಡ್ತಾರೆ. ಅದು ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಆವಾಗ ಬೇಕಾದ್ರೆ ತಗೊಳ್ಳಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಯಾವ ರೀತಿ ಇತ್ತು ಅಂತಾನೂ ಕೂಡ ನನಗೆ ತಿಳಿಸಿ. ಹಾಗೆ ಬಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಬಂದ್ಬಿಟ್ಟು ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.